ಹಾಯ್ ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ಕನ್ನಡಿಗರು, ಈ ನಿಮ್ಮ ಬಯಲುಸೀಮೆ ಹುಡುಗನ ಕಡೆಯಿಂದ. ಸೊ IPL ಪ್ರಾರಂಭ ಆಗಿ 3 ಮ್ಯಾಚ್ಗಳು ಮುಕ್ತಾಯ ಆದವು. ಸೊ ನಿನ್ನೆ ಮ್ಯಾಚ್ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ರಾಜಸ್ಥಾನ್ ರಾಯಲ್ಸ್ ಮತ್ತೆ CSK ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಯುದ್ಧದಲ್ಲಿ ಹೋರಾಡದೇನೆ ಶರಣಾದ್ರು ಅಂತಂದೇಳಿ ನಾವು CSK ಟೀಮ್ ಹೇಳಕ್ ಇಷ್ಟಪಡ್ತಿದೀನಿ ಈ ಒಂದು ಸಂದರ್ಭದಲ್ಲಿ. ಸೊ ರಾಜಸ್ಥಾನ್ ರಾಯಲ್ಸ್ CSK ಟೀಮ್ ನೋಡಿದ್ರೆ ಇದ್ರಲ್ಲಿ ನೋಡಿದ್ರೆ ಬಲಿಷ್ಠವಾಗಿ CSK ನೇ ಇದೆ IPL ಇತಿಹಾಸದಲ್ಲಿ. ಬಟ್ ಆದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಸೊ ರಾಜಸ್ಥಾನ್ ರಾಯಲ್ಸ್ ಮೇಲೆ ಯಾವುದೇ ಒಂದು ಪ್ರತಿರೋಧನ ತೋರ್ಲೇ ಇಲ್ಲ CSK ಟೀಮ್. ಸೊ ಧೋನಿ ಒಂದು ಅನುಪಸ್ಥಿತಿಯಲ್ಲಿ ನಿನ್ನೆ ಒಂದು ಅವರು ಆಡೋದಕ್ಕೆ ಬಂದ್ರು. ಒಳ್ಳೆ ಬ್ಯಾಟಿಂಗ್ ಸ್ಟ್ರೆಂತ್ ಅಂತಂದ ಹೇಳಿ ಪೇಪರ್ ಮೇಲೆ ಬರ್ದಂಗಿತ್ತು. ಸಂಜು ಸ್ಯಾಮ್ಸನ್, ರುತುರಾಜ್ ಗಾಯಕ್ವಾಡ್, ಮತ್ತೆ ಶಾರ್ಟ್, ಶಿವಮ್ ದುಬೆ, ಸರ್ಫರಾಜ್ ಸರ್ಫರಾಜ್ ಖಾನ್, ಎಕ್ಸ್ಟ್ರಾ ಇದ್ರಲ್ಲಿ ಬಂದಿರ್ತಕ್ಕಂಥ ಸರ್ಫರಾಜ್ ಖಾನ್. ಸೊ ತುಂಬಾ ಒಂದು ಬ್ಯಾಟಿಂಗ್ ಸ್ಟ್ರೆಂತ್ ತುಂಬಾನೇ ಚೆನ್ನಾಗಿತ್ತು. ಬಟ್ ಆದ್ರೂ ಅವ್ರು ಹೇಳ್ಕೊಂಡಂತ ಸ್ಕೋರು ಮಾಡ್ಲಿಲ್ಲ. ಓವರ್ಟನ್ ಬಿಟ್ರೆ ಬೇರೆ ಯಾರನ್ನು ಸಹ 2 ಅಂಕಿ ಮೊತ್ತನ ದಾಟ್ಲಿಲ್ಲ. ಸೊ ಶಿವಮ್ ದುಬೆ ಬಂದ್ರು, ಫಸ್ಟ್ ಬಾಲ್ 6 ಹೊಡೆದ್ರು. ರವೀಂದ್ರ ಜಡೇಜ್ಗೆ 2 ಬಾಲ್ ಕಟ್ ಆಡಿದ್ರು, ಮತ್ತೆ ನೆಕ್ಸ್ಟ್ ಬಾಲ್ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಇದೆಲ್ಲ ಶಿವಮ್ ದುಬೆ ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಪೇಷನ್ಸ್ ತಗೊಂಡು ಆಡಿದ್ರೆ ಒಂದು ಒಳ್ಳೆ ಕಾಂಪಿಟೇಟಿವ್ ಸ್ಕೋರ್ ಆಗ್ತಿತ್ತು. ಆದ್ರೂ CSK ಟೀಮ್ ಸೆಲೆಕ್ಷನ್ ಟೈಮ್ ಅಲ್ಲಿ ಹಾಗೂ ಟೀಮ್ ಅಲ್ಲಿ ಏನು ಇವ್ರು ಏನ್ ಬಿಡ್ಡಿಂಗ್ ಮಾಡಿ ತಗೊಂಡ್ರು ಅಂತ ಟೈಮ್ ಅಲ್ಲಿ ಎಡವಿದಾರೆ ಅಂತಂದೇಳಿ ನನ್ನ ಒಂದು ಸಹಜವಾದ ಒಂದು ಅಭಿಪ್ರಾಯ. ಸೊ ಸತತ 5 ಟ್ರೋಫಿ ಗೆದ್ದಿರ್ತಕ್ಕಂಥ ಟೀಮ್ ಇದೇನಾ ಅನ್ನೋ ಒಂದು ಫೀಲ್ ಬರ್ತಾ ಇದೆ. ಸೊ ಪ್ರೀವಿಯಸ್ ಅಲ್ಲಿ ಪಾಯಿಂಟ್ ಟೇಬಲ್ ಅಲ್ಲಿ ಕೊನೆ ಪ್ಲೇಸ್ ಅಲ್ಲಿ ಇದ್ರು. ಈ ಟೈಮ್ ಅಲ್ಲೇನೋ ಫಸ್ಟ್ನೇ ಮ್ಯಾಚ್ ಸೋಲಿನ ಮುಖಾಂತರ ಪ್ರಾರಂಭ ಮಾಡಿದ್ದಾರೆ. ಬಟ್ ಬ್ಯಾಟಿಂಗ್ ಸ್ಟ್ರೆಂತ್ ಓಕೆ, ಬೌಲಿಂಗ್ ಅಲ್ಲೂ ಸಹ CSK ಅಂತ ಮೇನ್ ಬೌಲರ್ ಯಾರು ಇಲ್ಲ. ಸೊ ಪ್ರೀವಿಯಸ್ ಇದ್ದ CSK ಈಗಿನ CSK ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಈ ವರ್ಷನೂ ಸಹ CSK ಇದೇ ಹಣೆ ಬರ ಅಂತಂದೇಳಿ ನಾವು ಅಂದ್ಕೊಳ್ಳೋದಕ್ಕೆ ಅಂದ್ಕೊಳ್ಳೋದಿನ್ನೇನು ಊಹೆ ಮಾಡೋದಕ್ಕಿಂತಾನು ಅದೇ ತರನೇ ಅನ್ಸುತ್ತೆ. ಅಂತ ಒಂದು ಬೌಲಿಂಗ್ ಸ್ಟ್ರೆಂತ್ನು ಇಲ್ಲ. ಸೊ ಅಪೋಸಿಟ್ ಟೀಮ್ ರಾಜಸ್ಥಾನ್ ರಾಯಲ್ಸ್ ನೋಡ್ಕೊಂಡ್ರೆ ನೋಡಿ, ರವೀಂದ್ರ ಜಡೇಜಾ ಅವರು ಸೊ CSK ಇಂದ ಟ್ರೇಡ್ ಆಗಿ ಸಂಜು ಸ್ಯಾಮ್ಸನ್ ಮತ್ತೆ ಸ್ಯಾಮ್ ಕರನ್ ಬದಲು ತಗೊಂಡು ಇವ್ರನ್ನ ಸ್ಯಾಮ್ ಕರನ್ ಮತ್ತೆ ರವೀಂದ್ರ ಜಡೇಜಾ ಈ ಪ್ರೆಸೆಂಟ್ ರಾಜಸ್ಥಾನ್ ರಾಯಲ್ಸ್ ಬಂದು ಸಂಜು ಸ್ಯಾಮ್ಸನ್ ನ ಚೆನ್ನೈನವ್ರು ತಗೊಂಡ್ರು. ಬಟ್ ಆದ್ರೆ ಜಡೇಜಾ ಅವರು ಆಲ್ರೌಂಡ್ ಪರ್ಫಾರ್ಮೆನ್ಸ್ ಏನಿದೆ, ಅವರು 2 ವಿಕೆಟ್ ತಗೊಂಡ್ರು, ಕೇವಲ 6 ರನ್ ಕೊಟ್ಟಿದ್ದಾರೆ. ಆದ್ರೂ ಜಡೇಜಾ ಆಟ ಚೆನ್ನಾಗಿತ್ತು. ರಿಯಾನ್ ಪರಾಗ್ ಹೆಂಗ್ ಕ್ಯಾಪ್ಟನ್, ಸೊ ಅವರ ಒಂದು ಕ್ಯಾಪ್ಟನ್ಶಿಪ್ ನ ಮೆಚ್ಚಲೇಬೇಕು. ಒಳ್ಳೆ ಸೆಲೆಕ್ಷನ್. ಸೊ ಚೋಪ್ರಾ ಆಚಾರ್, ಸಂದೀಪ್ ಶರ್ಮಾ, ರವೀಂದ್ರ ಜಡೇಜಾ, ರವಿ ಬಿಷ್ಣೋಯ್, ಒಳ್ಳೊಳ್ಳೆ ಬೌಲರ್ಸ್ ನ ಅವರು ಸೆಲೆಕ್ಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಕುಮಾರ್ ಸಂಗಕ್ಕರ್ಗೆ ಮತ್ತು ರಿಯಾನ್ ಪರಾಗ್ಗೆ ನಾವು ಇಲ್ಲಿ ಬಹುಪರಾಗ್ ಕೊಡ್ಲೇಬೇಕು. 2008ರಲ್ಲಿ ಡಮ್ಮಿ ಟೀಮ್ ರಾಜಸ್ಥಾನ್ ರಾಯಲ್ಸ್ ಅವ್ರನ್ನ ಡಮ್ಮಿ ಟೀಮ್ ಅಂದರೆ ಇದೇ CSK ಮೇಲೆ ಫೈನಲ್ ಅಲ್ಲಿ ಕಪ್ ಹೊಡೆದಿದ್ದು ಶೇನ್ವಾರ್ ನೇತೃತ್ವದ ತಂಡ. ಅವಾಗ ನೋಡಿ ಎಲ್ಲರೂ ಡಮ್ಮಿ ಡಮ್ಮಿ ಡಮ್ಮಿ. ಸೊ ಮುನಾಫ್ ಪಟೇಲ್ ಅವ್ರ ಬೌಲಿಂಗ್, ಅವಾಗ ಮುನಾಫ್ ಪಟೇಲ್, ಸೋಹೇಲ್ ತನ್ವೀರ್, ಸೊ ಡಮ್ಮಿ ಟೀಮ್ ಅನ್ನೋರು. ಅವಾಗಿನ ಮುನಾಫ್ ಪಟೇಲ್ 2011ರಲ್ಲಿ ವರ್ಲ್ಡ್ ಕಪ್ ಗೆಲ್ಲಕ್ಕೆ ಕಾರಣ ಆಗಿರ್ತಕ್ಕಂಥ ಮುನಾಫ್ ಪಟೇಲ್ ಇದೇ ರಾಜಸ್ಥಾನದಿಂದ ಉಟ್ಕೊಂಡಿದ್ದು. ಸೊ ಯೂಸುಫ್ ಪಠಾಣ್, ಗ್ರೇಮ್ ಸ್ಮಿತ್, ಸ್ವಪ್ನಿಲ್ ಹಸ್ನೋಡ್ಕರ್, ಶೇನ್ ವಾರ್ನ್, ರವೀಂದ್ರ ಜಡೇಜಾ. ಸೊ ನೋಡಿ ಅವರೆಲ್ಲ ಸ್ಟಾರ್ಗಳಾಗಿ ಮಿಂಚಿದ್ರು. ಜಡೇಜಾ ಇಂಡಿಯನ್ ಟೀಮಿಗೆ ಬಂದಿದ್ದು ಇದೇ ರಾಜಸ್ಥಾನ್ ಟೀಮ್ ಅಲ್ಲಿ ಆಲ್ರೌಂಡ್ ಪರ್ಫಾರ್ಮೆನ್ಸ್ಗೆ. ಯೂಸುಫ್ ಪಠಾಣ್ ಇಂಡಿಯನ್ ಟೀಮಿಗೆ ಪ್ರೀವಿಯಸ್ ಆಲ್ರೆಡಿ 2007ರಲ್ಲಿ ಆಡಿದ್ರು. ಬಟ್ ಆದ್ರೆ ಅವರು ಕಡಿಮೆ ಬಿಡ್ಗೆ ಹೋಗಿದ್ರು. ಮತ್ತೆ ಯೂಸುಫ್ ಪಠಾಣ್ KKR ಅಲ್ಲಿ ಅಮೌಂಟ್ ಜಾಸ್ತಿ ಕೊಟ್ಟು ತಗೊಳಕ್ ಕಾರಣ ಇದೇ ರಾಜಸ್ಥಾನ್ ಟೀಮು. ಸೊ ಒಂದು ಒಳ್ಳೆ ಕ್ವಾಲಿಟಿ ಪ್ಲೇಯರ್ ನ ಇವ್ರು ಸೆಲೆಕ್ಟ್ ಮಾಡ್ತಾರೆ. ಪ್ರೀವಿಯಸ್ ಸೂರ್ಯವಂಶಿ ನೋಡಿ, ನಿನ್ನೆ ಸೂರ್ಯವಂಶಿ ಆಟ ನಾವು ಮೆಚ್ಚಲೇಬೇಕು. 17 ಬಾಲಲ್ಲಿ 52, 6 ಸಿಕ್ಸ್ 5 ಬೌಂಡ್ರಿ, ಸಾರಿ 5 ಸಿಕ್ಸ್ 4 ಬೌಂಡ್ರಿ ನೋಡಿದ್ದೇವೆ. ಸೊ ಇಂತ ಒಂದು ಒಳ್ಳೆ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಮಾಡಿ ಸೊ ಒಂದು ರಾಜಸ್ಥಾನ್ ರಾಯಲ್ಸ್ ಸೊ CSK ಟೀಮ್ ನ ಸೋಲಿಸಿದೆ. ರಾಜಸ್ಥಾನ್ ರಾಯಲ್ಸ್ ತುಂಬಾ ಸ್ಟ್ರೆಂತ್ ಇದೆ, ಆಲ್ರೌಂಡರ್ ಇದಾರೆ. ಸೊ ಬೌಲಿಂಗ್ ಪರ್ಫಾರ್ಮೆನ್ಸ್ ಮಾಡೋದು ತುಂಬಾ ಚೆನ್ನಾಗಿದ್ದಾರೆ. ಪರ್ಫೆಕ್ಟ್ ಬ್ಯಾಟ್ಸ್ಮನ್ ಇದಾರೆ. ಓಪನಿಂಗ್ ಅಲ್ಲಿ ಆಗಿರ್ಬೋದು, ವಿಕೆಟ್ ಕೀಪರ್ ತುಂಬಾ ಚೆನ್ನಾಗಿದ್ದಾರೆ, ಧ್ರುವ ಜುರೆಲ್. ಅದ್ರ ಜೊತೆಗೆ ಫಾರಿನ್ ಪ್ಲೇಯರ್ ಆಗಿ ಶಿಮ್ರನ್ ಹೆಟ್ಮೇರ್, ಚೋಪ್ರಾ ಆಚಾರ್ ಅದ್ಭುತವಾಗಿ ಒಂದು ಆಟ ಆಡ್ತಾರೆ. ಸೊ ಇಂತ ಎಲ್ಲ ಓವರ್ ಆಲ್ ಕಂಪ್ಯಾರಿಸನ್ ಮಾಡಿದ್ರೆ CSK ಗಿಂತಾನು ರಾಜಸ್ಥಾನ್ ಬೆಟರ್ ಟೀಮ್ ಆಗಿ ನಿನ್ನೆ ಪರ್ಫಾರ್ಮೆನ್ಸ್ ಮಾಡಿ ಒಂದು ಮ್ಯಾಚ್ ನ ಗೆದ್ಕೊಂಡು ಒಂದು ಅದ್ಭುತವಾದ ಶುಭಾರಂಭ ಮಾಡಿದ್ದಾರೆ. ಸೊ ಒಳ್ಳೇದಾಗ್ಲಿ ರಾಜಸ್ಥಾನ್ ರಾಯಲ್ಸ್ಗೆ. ಸೊ CSK ಏನು ಮಿಸ್ಟೇಕ್ ಮಾಡಿದಾರೋ ಆ ಮಿಸ್ಟೇಕ್ ನ ಸೊ ಪುನರಾವರ್ತನೆ ಮಾಡ್ದಂಗೆ ಚೇಂಜ್ ಮಾಡ್ಕೊಂಡು ಅವ್ರು ನೆಕ್ಸ್ಟ್ ಗುಡ್ ಕಮ್ ಬ್ಯಾಕ್ ಆದ್ರೆ ಮಾತ್ರ ಸೊ ಒಂದು
ಇದರಲ್ಲಿ ಪರ್ಫಾರ್ಮ್ ಮಾಡಕ್ ಆಗುತ್ತಂತಂದು ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮಗೆ ಏನಾದ್ರು ಈ ಒಂದ್ ಎರಡು ಮ್ಯಾಚ್, ಎರಡು CSK ಮತ್ತೆ ರಾಜಸ್ಥಾನ್ ಮ್ಯಾಚ್ ಅಲ್ಲಿ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ಸೊ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.